ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿನ್ನೆ RCB ವರ್ಸಸ್ CSK ಮ್ಯಾಚ್ ಇತ್ತು. RCB ಅವರಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಚೇಸಿಂಗ್ ಮಾಡಿ ಪ್ಲೇ ಆಫ್ಸಿಗೆ ಎಂಟರ್ ಆಗಿಬಿಟ್ಟಿದ್ದಾರೆ. ಇದು ಜನಕ್ಕೆ ಎಷ್ಟು ಖುಷಿ ಕೊಟ್ಟಿದೆ. RCBಯನ್ಸು ಇದ್ರ ಬಗ್ಗೆ ಹಬ್ಬನೇ ಮಾಡ್ತಾ ಇದ್ದಾರೆ. ಬನ್ನಿ RCBಯನ್ಸ್ ಹತ್ರನೇ ಕೇಳೋಣ ಇದು ಎಷ್ಟು ಖುಷಿ ಕೊಟ್ಟಿದೆ ಅವ್ರಿಗೆ ಅಂತ ಹೇಳಿ. RCB ವಿನ್ ಆಗಿರೋದು ನಿಮಗೆ ಎಷ್ಟು ಖುಷಿ ಆಗ್ತಿದೆ? ಪ್ಲೇ ಆಫ್ಸಿಗೆ ಎಂಟರ್ ಆಯಿತು. ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ತುಂಬ ಕ್ರೂಷಿಯಲ್ ಮ್ಯಾಚ್ ಇತ್ತು. ಎಲ್ಲರೂ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ಲಾಸ್ಟ್ ಓವರ್ ದಯಾಲ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಆ ಧೋನಿ 6 ಹೊಡೆದಿದ್ದು ಒಂದೊಳ್ಳೆ ಸ್ಪೋರ್ಟಿವ್ ಆಗಿತ್ತು ಗೇಮು. ತುಂಬ ಚೆನ್ನಾಗಿತ್ತು. ಆದರೂ ಎಲ್ಲ ನಮ್ಮವ್ರು ನಮ್ಗೆ ಸಪೋರ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಏನೇ ಆದ್ರೂ ಆ ಗ್ರೌಂಡಲ್ಲಿ ನಿಂತು ನೋಡೋ ಮಜಾನೇ ಬೇರೆ. ಸ್ಯಾಡ್ ನ್ಯೂಸ್ ಏನಂದರೆ ನಮ್ಗೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ. ಸೊ ಅದರಿಂದ ಬೇಜಾರಾಯಿತು ಎಲ್ಲರಿಗೂ. ಬಟ್ ಆದ್ರೂ ನಮ್ಮ ಟೀಮ್ ಚೆನ್ನಾಗಿ ಆಡಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು. RCB ಫಾರ್ ಎವರ್. ಥ್ಯಾಂಕ್ ಯು. RCB ಸಲ ಕಪ್ ಗೆಲ್ಲುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಇದೆ, ಗೆಲ್ಲುತ್ತೆ. ಈ ಸ್ಪಿರಿಟ್ ಇರಬೇಕು. ಇದೇ ಹೊಸ ಅಧ್ಯಾಯ ಅಂದಮೇಲೆ ಇನ್ನೇನು. ಅಲ್ಲ, ಎಲ್ಲರೂ RCB ಪ್ಲೇ ಆಫಿಗೆ ಹೋದರೆ ಸಾಕು ಅಂತ ಹಬ್ಬನೇ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಸಾಕು ಮೇಡಮ್, ನಾವು ಪ್ಲೇ ಆಫ್ ಬಂದಿದೆ ನಮ್ಮ ಖುಷಿ. ನಮ್ಗೆ ಚೆನ್ನಾಗಿ ಹೊಡಿಬೇಕಂತ ಇತ್ತು, ನಾವು ಹೊಡೆದ್ವಿ, ನಾವು ಗೆದ್ವಿ. ನಮ್ಗೆ ತುಂಬ ಖುಷಿ ಆಯಿತು. ಆದ್ರೂ ಆ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಮತ್ತೆ ಈ ಥರ ಮ್ಯಾಚ್ ಎಲ್ಲೂ ಆಗೋದು ಇಲ್ಲ. ಅದು ವ್ಯೂವರ್ಸ್ ಬೇರೆ 49 crore ವ್ಯೂ ಇತ್ತು ಜಿಯೋ ಇದರಲ್ಲಿ. ಫುಲ್ ಇಂಟರ್ನೆಟೇ ಕ್ರ್ಯಾಶ್ ಆಗಿತ್ತು. ನಾವು ಲಾಸ್ಟ್ ಅವ್ರು ನೋಡೋಕ್ಕಾಗಿಲ್ಲ, ಆ ರೇಂಜ್ಗಿತ್ತು. ಬಟ್ ಆದರೂ ತುಂಬ ಖುಷಿ ಆಯಿತು. ವಿರಾಟ್ ಕೊಹ್ಲಿ ಆಗಲಿ, ಫಾಫ್ ಆಗಲಿ, ಪ್ರತಿ 11 ಜನನೂ ಚೆನ್ನಾಗಿ ಆಡೋರು. ಅದರಿಂದ ನಮ್ಗೆ ತುಂಬ ಖುಷಿ ಆಯಿತು. ದಿನೇಶ್ ಕಾರ್ತಿಕ್ ಸ್ವಲ್ಪ ರನ್ಸ್ ಕಮ್ಮಿ ಮಾಡಿಬಿಟ್ರಲ್ಲ ಈ ಸಲ. ಇಲ್ಲ ಮೇಡಮ್, ಅವ್ರು ಆಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಯಾರಿಗೂ ಇಲ್ಲ ಮೇಡಮ್. ಸೀರಿಯಸ್ ಆಗಿ ಧೋನಿ ಬಿಟ್ಟರೆ ನೆಕ್ಸ್ಟ್ ಇಡೋದು ಇಂಡಿಯನ್ ಕೀಪರ್ ಅಂದರೆ ದಿನೇಶ್ ಕಾರ್ತಿಕೇನೆ. ನೆಕ್ಸ್ಟ್ ಸೀಸನಲ್ಲಿ ಮಿಸ್ ಮಾಡ್ತೀರಾ ದಿನೇಶ್ ಕಾರ್ತಿಕ್? ಮ್ಯಾಮ್, ಯಾರು ಹೇಳಿದ್ದು ಮಿಸ್ ಆಗ್ತಾರೆ ಅಂತ? ಅವ್ರು ಆಲ್ರೆಡಿ ರೆಡಿಯಾಗಿದ್ದಾರೆ. ಲಾಸ್ಟ್ ಮ್ಯಾಚ್ ಅಂತ ಇಲ್ಲ ಮೇಡಮ್, 100% ಅವರು ನಂಗೆ ತಿಳಿದಂಗೆ ಆಡ್ತಾರೆ. RCBಗೆ ಆಡ್ತಾರೋ CSKಗೆ ಆಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಬಿಟ್ಟು ಮಾಡ್ತೀವಿ. ಆ ಎಕ್ಸ್ಪೀರಿಯನ್ಸ್ ಇರಬೇಕು ಕೀಪರ್ ಆಗಿ. CSK ಫ್ಯಾನ್ಸ್ಗೆ ಲಾಸ್ಟ್ ಆಗಿ ಏನು ಹೇಳ್ತೀರಾ? ಮ್ಯಾಮ್, ಎಲ್ಲರೂ ಒಂದೇ. ಸುಮ್ಮನೆ ಕಾಂಟ್ರವರ್ಸಿ ಯಾಕೆ ಕ್ರಿಯೇಟ್ ಮಾಡೋಣ? ಗೇಮ್ ಆಫ್ ಕ್ರಿಕೆಟ್ ಎಲ್ಲರೂ ಎಂಜಾಯ್ ಮಾಡೋಣ. ಅವ್ರ ಆಟದಲ್ಲಿ ನಾವು ಸೋತ್ರಿ, ನಮ್ಮ ಆಟದಲ್ಲಿ ನಾವು ಗೆದ್ವಿ. ಅಷ್ಟೇ ಡಿಫ್ರೆನ್ಸ್. ಅಷ್ಟೇ ಒಟ್ಟಿನಲ್ಲಿ ನಾವು ಹೊಡೆದ್ವಿ. ಈ ಸಲ ಕಪ್ ನಮ್ದೇನೆ. Obviously ma'am, amazing game it was. ಏನಕಂದರೆ ಇಟ್ ವಾಸ್ ಲೈಕ್ ವರ್ಲ್ಡ್ ಕಪ್ ಫೈನಲ್ಗೆ ನಾವು ಇಂಡಿಯಾ ರೀಚ್ ಆದಾಗ ಏನು ಒಂದು ಎನರ್ಜಿ ಇತ್ತು ನಮಗೆ, ನಾವು ಗೆಲ್ತೀವಿ ಅಂತ. ಸೊ ಆಲ್ ಓವರ್ ಇಂಡಿಯಾ ಆಗಿರ್ಬೋದು, ಅಬ್ರಾಡ್ ಆಗಿರ್ಬೋದು, RCB ಗೆಲ್ಲೇಬೇಕು ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಸೊ ಯು ಕುಡ್ ಹ್ಯಾವ್ ಸೀನ್ ದಟ್ ಎನರ್ಜಿ ಲೆವೆಲ್ಸ್ ಆಫ್ CSK. ಸೊ ಎಲ್ಲರೂ ಸ್ವಲ್ಪ ಡೌನೇ ಇದ್ದರು. ನಮ್ಮಲ್ಲಿರೋ ಎನರ್ಜಿ ಮತ್ತು ನಾವು ಸ್ಪೆಕ್ಟೇಟರ್ಸ್ ಏನಿದ್ದು ಎಲ್ಲ ಎನರ್ಜಿ ಸೇರಿ ವಿ ಕುಡ್ ಏಬಲ್ ಟು ವಿನ್ ದ ಮ್ಯಾಚ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ವಿನ್ ದ ಟ್ರೋಫಿ ದಿಸ್ ಟೈಮ್. 18 ಅಂತ ಹೇಳ್ತಾರೆ, 18 ಅದು ವರ್ಕೌಟ್ ಆಯ್ತು ಅನ್ಸುತ್ತೆ ಈ ಸಲ. ವರ್ಕೌಟ್ ಆಗಿದೆ ಮ್ಯಾಮ್, ವರ್ಕೌಟ್ ಆಗಿದೆ. ಡೆಫಿನೆಟ್ಲಿ ವರ್ಕೌಟ್ ಆಗಿದೆ. ಯಾಕಂದರೆ 18 ರನ್ನಿಂದ ನಾವು ಸೇವ್ ಮಾಡ್ಕೊಬೇಕಾಯ್ತು ಅದನ್ನು. ಸೊ ಅದಕ್ಕಿಂತ ಜಾಸ್ತಿನೇ ಮಾಡಿಕೊಂಡು. ಆ್ಯಂಡ್ ಮೋರ್ ಓವರ್ ಕ್ಯಾಚ್ ತೊಗೊಂಡಿದ್ದು ಡುಪ್ಲೆಸಿಸ್ ಆಗಿರ್ಬೋದು, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಕ್ಯಾಚ್. ಅದೇ ರೀತಿ 6 ಪಟಿದಾರ್ ಆಗಿರ್ಬೋದು, ಮತ್ತು ಮ್ಯಾಕ್ಸ್ವೆಲ್ ಅವತ್ತಿಂದ ಆಡ್ದಲ್ಲೇ ಇರೋದು. ನಿನ್ನೆ 4 balls 16 runs. ಸೊ 400 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ಸೊ ಆಲ್ ದೋಸ್ ಥಿಂಗ್ಸ್ ಇಟ್ ವರ್ಕ್ ವೆಲ್ ಮ್ಯಾಮ್. ಅಂದರೆ ಈ ಸಲ CSK ಫ್ಯಾನ್ಸಿಗೆ ಏನು ಹೇಳ್ತೀರಾ? CSK ಫ್ಯಾನ್ ಅಫ್ಕೋರ್ಸ್ ವಿ ಆರ್ ಆಲ್ಸೋ ಧೋನಿ ಫ್ಯಾನ್. ಸೊ ಧೋನಿ ಅವ್ರು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ಸುತ್ತೆ ಈ ಟೈಮ್. ಇವನ್ ವಿ ಡು ಮಿಸ್, ಬಟ್ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಫಾರ್ ದೆಮ್. RCB ಸಲ ಪಕ್ಕಾ ಕಪ್ ಗೆಲ್ಲುತ್ತೆ ಡೆಫಿನೆಟ್ಲಿ ಮ್ಯಾಮ್. ಯಾಕಂದರೆ ಈ ಒಂದು 7 ಗೇಮ್ಸ್ ವಿ ಹ್ಯಾವ್ ವನ್, 6 ಗೇಮ್ಸ್ ವಿ ಹ್ಯಾವ್ ವನ್. ಸೊ ಅಂದರೆ 2 ಗೇಮ್ಸ್ ಅಷ್ಟೇ ನಮ್ಗೆ ಬೇಕಾಗಿರುವಂಥದ್ದು. ಈ ಸಲ ಆ ಒಂದು ಎನರ್ಜಿ ಲೆವೆಲ್ಸ್ ಚೆನ್ನಾಗಿದೆ. ಈಚ್ ಪ್ಲೇಯರ್ ಆರ್ ಕಾನ್ಫಿಡೆಂಟ್. ನಮ್ಗೆ ಒಂದು ಗೇಮ್ ನಾವು ಗೆಲ್ಲಬೇಕು ಅಂತಂದರೆ ಲಾಸ್ಟ್ ಬಾಲ್ವರೆಗೂ ನಾವು ಫಿನಿಶ್ ಮಾಡೋವರೆಗೂ ಕಾನ್ಫಿಡೆಂಟ್ ಇರಬೇಕು. ಆ ಒಂದು ಸ್ಟ್ರೆಂತ್ RCBಗಿದೆ. ಇಟ್ ವರ್ಕ್ಸ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ವಿನ್. ಈ ಸಲ ಕಪ್ ನಮ್ಮದು ಅನ್ನೋ ಹೇಳೋ ಚಾನ್ಸಸ್ ಡೆಫಿನೆಟ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಗರ್ಲ್ಸ್ ಟೀಮು ಸಹ ಸಪೋರ್ಟ್ ಸಿಕ್ಕಿದೆ. ಸೊ ಯಾವುದೇ ಒಂದು ಜೆಂಟ್ಸ್ ಒಂದು ಲೆವೆಲ್ ರೀಚ್ ಆಗಬೇಕು ಅಂದರೆ ಹೆಣ್ಮಕ್ಳ ಒಂದು ಪ್ರಭಾವ ಇರುತ್ತೆ. ಅದೇ ರೀತಿ ಈ ಸಲ ಹೆಣ್ಮಕ್ಳು RCB ಹೆಣ್ಮಕ್ಳ ಪ್ರಭಾವನೂ ಇದೆ ಅಂತ ಅನ್ಕೊಳ್ತೀನಿ ನಾನು. ಹಾಗಾದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ಆಬ್ವಿಯಸ್ಲಿ ವಿ ಅಕ್ಸೆಪ್ಟ್ ದಟ್. ಅಂಡ್ ಇನ್ನೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಬಂದಿತ್ತು. RCB ಸತತವಾಗಿ ಮ್ಯಾಚಸ್ನ ಸೋಲ್ಬೇಕಾದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದಕ್ಕೆ ಈ ಮ್ಯಾಚಸ್ನ ಸೋಲ್ತಾರೆ. ನೆವರ್ ಮ್ಯಾಮ್. ಸಿ ಆ ಥರ ಎಲ್ಲ ನಾವು ಹೇಳಿಕ್ಕೆ ಹೋಗಬಾರ್ದು. ಎಲ್ಲೋ ಒಂದು ಕಡೆ ರಾಂಗ್ ಥಾಟ್, ಎಲ್ಲೋ ಒಂದು ಕಡೆ ಈಗ ಮೀಡಿಯಾದಲ್ಲಿ ಬಿಟ್ಟಿರ್ತಾರೆ, ಅದನ್ನೇ ದೊಡ್ಡದಾಗಿ ವೈರಲ್ ಮಾಡಿಬಿಡ್ತಾರೆ. ಸೊ ಇಟ್ ವಾಸ್ ನಾಟ್ ರೈಟ್ ವೇ. ವಿ ಶುಡ್ ನಾಟ್ ಥಿಂಕ್ ಲೈಕ್ ದಟ್ ಆಲ್ಸೋ. ವಿ ಶುಡ್ ನಾಟ್ ಡಿಸ್ಕ್ಲೋಸ್ ದಿಸ್ ಆ್ಯಂಡ್ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. RCB ಎಷ್ಟು ಖುಷಿ ಆಗ್ತದೆ ನಿಮ್ಗೆ RCBಗೆ? ಅಯ್ಯೋ, ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ನಿನ್ನೆ ಒಂಥರ ಮೆಂಟ್ಲ ಥರ ಆಗ್ಬಿಟ್ಟಿದ್ವಿ. ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಆಸಮ್ ಮ್ಯಾಚ್. CSK ಫ್ಯಾನ್ಸ್ಗಂತೂ ಉರಿಸ್ತಾ ಇದ್ದೀರಾ ಫುಲ್ಲು. ಆ ಥರ ಇಲ್ಲ. ನಾವು CSKಗೂ ಇಷ್ಟನೇ ನಮಗೆ. ಬೇರೆಯವರೆಲ್ಲ ಉರಿಸ್ತಾರೆ. ಧೋನಿ ಆಲ್ಸೋ
ನಮ್ಗೆ ಇಷ್ಟನೇ. ಧೋನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ಅವ್ರು ಔಟ್ ಆಗಿದ್ದೆ ಲೈಕ್ ಟರ್ನಿಂಗ್ ಪಾಯಿಂಟು, ಅದೇ ಟ್ವಿಸ್ಟು. ಇಲ್ಲಾಂದರೆ ಮೋಸ್ಟ್ಲಿ ನಮ್ಮ ಕೈಯಲ್ಲಿ ಇದ್ದಿಲ್ಲ. ಬಟ್ ಯಶ್ ದಯಾಲ್ ಯು ಬ್ಯೂಟಿ ಮಸ್ತ್ ಬಾಲಿಂಗ್ ಮಾಡಿದ್ದೀರಾ, ಅಲ್ಟಿಮೇಟ್ ಸ್ಲೋ ಬಾಲ್. ಮ್ಯಾಕ್ಸ್ವೆಲ್ ಫಸ್ಟ್ ಬಾಲ್ ವಿಕೆಟು ಸೈಕಾಗಿ ಆಡಿಸಿದ್ರು. ಮತ್ತು ದೂಬೆ ಎಸ್ಪೆಷಲಿ ಹೊಡಿತಾರೆ, ಬಟ್ ನಿನ್ನೆ ಅವ್ರಿಗೆ ಬೇಗ ಔಟ್ ಮಾಡಿಸಿದ್ದು ಒಳ್ಳೇದಾಯಿತು. ಚೆನ್ನಾಗಿ ಆಡಿದ್ದಾರೆ ಎಲ್ಲ, ಒಳ್ಳೆ ಪರ್ಫಾರ್ಮೆನ್ಸು ಫೀಲ್ಡಿಂಗಲ್ಲಿ, ಬಾಲಿಂಗು, ಬ್ಯಾಟಿಂಗಲ್ಲಿ. ವೆರಿ ಗುಡ್. ವೆಯ್ಟ್ ಮಾಡಿ ಅಂತಿದ್ದಾರೆ ಬೇರೆ ಫ್ಯಾನ್ಸ್. ಇದು ಕಪ್ಪು ಎಲ್ಲಗಿನ ಜಾಸ್ತಿ ಖುಷಿಯಾಗಿದೆ ಅಂದರೆ ನೆನ್ನೆನೆ, ಎಸ್ಪೆಷಲಿ CSK ಮೇಲೆ. ಇಂಥ ಮೂಮೆಂಟ್ಸಲ್ಲಿ ಯೂಶ್ವಲಿ ನಾವು ಸೋಲ್ತೀವಿ, ಬಟ್ ಅಂದ್ರೆ 18 ಫಾರ್ಮುಲಾ ವರ್ಕ್ ಆಯ್ತಾ? ಹೌದು ಖಂಡಿತ. ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ, ಇದು ನಿನ್ನೆ ಡೇಟ್ 18 ಆ್ಯಂಡ್ ಅಗೇನ್ ಮೇ 18 ಆಡಿರೋ ಮ್ಯಾಚಸ್ ಎಲ್ಲ RCB ಯಾವುದು ಸೋತಿಲ್ಲ. ಸೊ ಯಾ ಇಟ್ ಮೇ ಬಿ ಕೂಡ 218 ಆಗಿತ್ತು. ಹಾಂ ಕರೆಕ್ಟು. ಸೊ 201 ಅವ್ರಿಗೆ ಟಾರ್ಗೆಟ್, ಎಸ್ಪೆಷಲಿ ಟು ಕ್ವಾಲಿಫೈ ಫಾರ್ ಪ್ಲೇ ಆಫ್ಸ್. ಅದ್ರ ಒಳಗಡೆ ರೆಸ್ಟ್ರಿಕ್ಟ್ ಮಾಡಿದೆ ಅಂದರೆ ರಿಯಲಿ ಗ್ರೇಟ್. ಅಂದರೆ ಹೆಣ್ಮಕ್ಳು ಕೂಡ ಸ್ವಲ್ಪ ಲಕ್ ತಂದು ಕೊಡ್ತಾ ಇದ್ದಾರೆ ಅಂತ. ಮೇ ಬಿ ಎಸ್, ಈ ಸಲ ಅವ್ರು ಕಪ್ ಗೆದ್ದಿದ್ದಾರೆ. ಸೊ ಮೇ ಬಿ ಎಸ್, ಚಾನ್ಸಸ್ ಇದೆ ಗೆಲ್ಲಕ್ಕೆ ಖಂಡಿತ. ಆ್ಯಂಡ್ ಐ ವುಡ್ ಸೇ ಯಾರನ್ನ ಡಿಸರ್ವ್ ಮಾಡ್ತಾರೆ ಈ IPL ವಿನ್ ಆಗಂದರೆ ದಟ್ ಮಸ್ಟ್ ಬಿ RCB. ಏನಕ್ಕಂದರೆ ಅವ್ರು ಬಂದಿರೋ ಕಮ್ಬ್ಯಾಕು ಐ ಡೋಂಟ್ ಥಿಂಕ್ ಎನಿ ಒನ್. ಬೇಜಾರಂತ ಏನಿಲ್ಲ. CSK ಆಲ್ವೇಸ್ ಫ್ಯಾನು, ಲೂಸರ್ ವಿನ್ CSKನೇ. ಆದರೆ ಧೋನಿ ಹೊಡೆದಿರೋ ಶಾಟು ಎಡ್ಜಾಗ್ಬಿಟ್ಟಿದೆ. ಅದು ಇಲ್ಲಾಂದರೆ ಔಟ್ ಆಫ್ ಬೌಂಡ್ರಿನೇ 2 ದಿವಸ RCBನೂ ಮನೆಗೆ ಬರುತ್ತೆ. ಬನೆ ಮಾಡಿದ್ದಾರೆ ಪ್ಲೇ ಆಫ್ಸಿಗೆ ಸೆಲೆಕ್ಟ್ ಆಗಿದೆ ಅಂತ. ನೀವು ಎಷ್ಟು ಖುಷಿ ಆದ್ರಿ RCB ವಿನ್ ಆಗಿದೆ ಅಂತ? ಡೆಫಿನೆಟ್ಲಿ ನಾವು ಖುಷಿಯಾಗಿದ್ದೀವಿ. RCB ಲಾಸ್ಟ್ ಟೈಮು ಪ್ಲೇ ಆಫಿಗೆ ಬರೋಕ್ಕಾಗಲಿಲ್ಲ, ಈ ಸತಿ ಇಟ್ಸ್ ಅ ಮಿರಾಕಲ್. May 3 ತನಕ ಎಲ್ಲರೂ ಏನು ಅಂದ್ಕೊಂಡಿದ್ರು, 80% ಚಾನ್ಸಸ್ಸು RCB ಬರೋಕ್ಕಾಗಲ್ಲ ಅಂದ್ಕೊಂಡಿದ್ರು. ಬಟ್ May 13 ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. RCB ಕ್ವಾಲಿಫೈನೂ ಗೆಲ್ತಾರೆ, ಕಪ್ಪು ಹೊಡಿತಾರೆ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಕಪ್ಪು, ಆಯ್ತಾ? ಜೈ RCB. ಅಂಡ್ ಎಲ್ಲರೂ ಹೇಳ್ತಾ ಇದ್ರು 18 ಫಾರ್ಮುಲಾ ವರ್ಕ್ ಆಗುತ್ತೆ RCBಗೆ ಅಂತ. ವರ್ಕ್ ಆಯ್ತಾ? ಅದು ಫಾರ್ಮುಲಾ ವರ್ಕ್ ಆಗುತ್ತೆ ಅಂತ ಎಲ್ಲ ಟೈಮಲ್ಲೂ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ಸ್ ಅ ಮಿರಾಕಲ್. ಎವ್ರಿ ಟೈಮ್ ವಿಲ್ ನಾಟ್ ಬಿ ಎ ಸಂಡೇ ಅಲ್ವಾ, ಎವ್ರಿ ಡೇ ವಿಲ್ ನಾಟ್ ಬಿ ಸಂಡೇ. ಬಟ್ ಅವ್ರ ಎಫರ್ಟ್ಸ್ ಅವ್ರಿಗೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ತೀನಿ ಅಷ್ಟೇ ನಾನು. ಮ್ಯಾಕ್ಸ್ವೆಲ್ ಕಡೆಯಿಂದ ಅಂತ ಬೌಲಿಂಗ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ. ಮ್ಯಾಕ್ಸ್ವೆಲ್ ಬಾಲು ಸೆಕ್ಸಿ ಆಗಿತ್ತು. ಮ್ಯಾಕ್ಸಿ ನೀನು ತುಂಬ ಸೆಕ್ಸಿ. ಅಲ್ಲ, ಹಾಗೆ ಇನ್ನು ಯಶ್ ಕೂಡ ತುಂಬ ಚೆನ್ನಾಗಿ ಆಡಿದ್ರು, ಓವರ್ಸ್ನ ಕಂಟ್ರೋಲ್ ಮಾಡಿದ್ರು. ಎಷ್ಟು ಆಡಿದ್ರು, ದಯಾಲು ಆಡಿದ್ದಾರೆ. ಬ್ಯಾಟಿಂಗಲ್ಲಿ ಗ್ರೀನ್ಸ್ ಆಡಿದ್ರು ಚೆನ್ನಾಗೆ. ಲಾಸ್ಟಲ್ಲಿ ಬಂದು ದಿನೇಶ್ ಕಾರ್ತಿಕ್ ಅವ್ರ ಎಫರ್ಟ್ಸ್ ಇಲ್ಲ, 4 ಬಾಲ್ಸ್ಗೆ 16 ರನ್ಸು ಚೆನ್ನಾಗಿ ಆಡಿ. ಎಲ್ಲ ಓಲ್ಡ್ ಟೀಮ್, ದಟ್ಸ್ ವಾಟ್. ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. RCB ಆಸ್ ಎ ಟೀಮ್ ಚೆನ್ನಾಗಿ ಆಡಿದ್ರು ನೆನ್ನೆ. 6 ಮ್ಯಾಚ್ ಸೋತಾಗ 1% ಚಾನ್ಸ್ ಇದ್ದಿದ್ದು ಪ್ಲೇ ಆಫಿಗೆ. ಸೊ 1% ಇದ್ರೂ ಸಾಧಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ RCB ಅವರು. ಸೊ ಅದಕ್ಕೆ ಟೀಮಲ್ಲಿ ನಂಬಿಕೆ ಇಡಬೇಕು. ಸೊ ನಂಬಿಕೆ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಗೆದ್ರು ಸೋದ್ರು ನಾವು RCBನೇ. ಅಂದರೆ RCBಯಲ್ಲಿ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು ಹೊಸ ಅಧ್ಯಾಯ ಬರೀತೀವಿ ಅಂತ. ಬರೋದ್ರಾ ಹೊಸ? ಆಬ್ವಿಯಸ್ಲಿ ಬರೋರು. ಯಾವಾಗಲೂ ನಾವೇ ಫಸ್ಟ್ ಹೊಸ ಅಧ್ಯಾಯ ಬರೆಯೋದು. ಈ ಸತಿನೂ ನಾವೇ ಫಸ್ಟ್ ಹೊಸ ಅಧ್ಯಾಯ ಮೊದಲನೇ ಪೇಜಿಂದ ಅನ್ಕೊಂಡ್ರು, ಬಟ್ ಇದು ಕಡೆ ಪೇಜಿಂದ ಸ್ಟಾರ್ಟ್ ಆಗಿದೆ. ಇನ್ನು ಆಟ ಶುರು. ಹೇಳ್ತಾ ಇದ್ದಾರೆ ಬೇರೆ ಫ್ಯಾನ್ಸ್, ಬೇರೆ ಟೀಮ್ ಫ್ಯಾನ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಇನ್ನು ನೀವು ಪ್ಲೇ ಆಫ್ಸಿಗೆ ಅಷ್ಟೇ ಹೋಗಿದ್ದೀರಾ, ಕಪ್ ಗೆದ್ದಿಲ್ಲ. ಅವ್ರ ಟೀಮು ಅವ್ರಿದು, ನಮ್ಮ ಟೀಮು ನಮ್ಮ ಕಪ್ಪು. ನಮಗೆ ಕಪ್ಪು ಮುಖ್ಯ ಅಲ್ಲ, ಎಂಟರ್ಟೈನ್ಮೆಂಟ್ ಮುಖ್ಯ, ನಮ್ಮ ಟೀಮ್ ಮುಖ್ಯ. ಸೊ ಸೋತ್ರು ಗೆದ್ರು RCB ಫಾರ್ ಎವರ್. ಅಂದ್ರೆ 16 ವರ್ಷ ಸೋತ್ಕೊಂಡ್ ಬಂದಿದ್ದು ಮರ್ತೋಗ್ಬಿಟ್ಟು ಬರೀ ಪ್ಲೇ ಆಫ್ಗೆ ಹೋಗಿದ್ದೆ ಖುಷಿನ? ತಪ್ಪು ಮಾಡ್ತಾರೆ, ಮನೇಲೂ ಮಕ್ಕಳು ತಪ್ಪು ಮಾಡ್ತಾರೆ ಅಂತ ಅವ್ರನ್ನೇನು ಈಚೆ ಹಾಕ್ಬಿಡೋಕ್ಕಾಗುತ್ತಾ? ನಮ್ಮನೆಯವ್ರ ಹತ್ರನೇ ಅವರು. ನಾವು ಯಾವತ್ತಿದ್ರೆ RCB ನಮ್ಮವರೇ, RCB ನಮ್ಮದೇ. ನೆನ್ನೆನೇ ಫೈನಲ್ಸ್ ಆಗೋಗಿದೆ. ಇನ್ನೇನಿದ್ರು ಅದು ಸುಮ್ಮನೆ ಮ್ಯಾಚು, ಆ ಕ್ವಾಲಿಫೈಯರ್ ಮ್ಯಾಚ್ ಆಗಬೇಕಲ್ಲ ಅಂತ. ನಮಗೆ ನೆನ್ನೆನೇ ಫೈನಲ್ ಆಗೋದು, ನಾವು ಗೆದ್ದಿದ್ದೀವಿ. ವಿ ಹ್ಯಾವ್ ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ನಾವು ಯಾರು ಅಂತ. ಇನ್ನೇನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಸೋತ್ರು ನಾವು RCBನ ಖುಷಿ ಬೀಳ್ತೀವಿ. ಯಾಕಂದರೆ ಆಲ್ರೆಡಿ ನಮ್ಮ ಮನೆಗೆ ಆಲ್ರೆಡಿ ಒಂದು ಕಪ್ ಬಂದಿದೆ. ಲೇಡೀಸ್ ತಂದ್ಕೊಟ್ಟಿದ್ದಾರೆ, ಸಾಕದು. ಹೆಣ್ಮಕ್ಳು ತಂದ್ಕೊಡ್ತಾರೆ. ಹೆಣ್ಮಕ್ಳು ಯಾವಾಗಲೂ ಫಸ್ಟ್ ಇರ್ತಾರಲ್ಲ, ಹಂಗೆ ಹೆಣ್ಮಕ್ಳು ಫಸ್ಟ್ ತಂದ್ಕೊಟ್ಟಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳು ತಂದ್ಕೊಟ್ಟಿದ್ದಾರೆ. ಅದೇ ಸಂತೋಷ, ಅದೇ ಖುಷಿ ನಮಗೆ ಈ ವರ್ಷಕ್ಕೆ ಸಾಕು. ಅಂಡ್ ಇನ್ನೊಂದು ಕಾಂಟ್ರವರ್ಸಿನೇ ಆಗೋಯ್ತು, ಅಶ್ವಿನಿ ಪುನೀತ್ ಅವ್ರು ಬಂದಿದ್ದಕ್ಕೇನೆ 7 ಮ್ಯಾಚಸ್ ಕಂಪ್ಲೀಟ್ ಆಗಿ. ಅದ್ರ ಬಗ್ಗೆ ಎಲ್ಲ ನಾವು ಕಮೆಂಟ್ ಮಾಡಲ್ಲ. ಯಾರು ಬಂದ್ರು ಯಾರು ಸೋತಿಲ್ಲ. ಟೀಮಲ್ಲಿ ಆಡಿರೋದು ಗೆಲ್ಲು ಸೋಲು ಬಂದ್ಬಿಟ್ಟು ಟೀಮಲ್ಲಿ ಗ್ರೌಂಡಲ್ಲಿ ಏನು ಆಡ್ತಾರೆ ಅದ್ರದ್ದು ಸೋಲ್ತಾರೆ. ಯಾರ್ಯಾರು ಬಂದರು, ಯಾರು ಹೋದ್ರು ಗೆಲ್ಲೋದು ಸೋಲೋದು, ಯಾರು ಬಂದರೂ ಇಲ್ಲೋದಿಲ್ಲ. ಬಂದರೆ ಇನ್ನೂ ಗೆದ್ದೇ ಇರ್ಬೋದಲ್ಲ. ಇವಾಗ ಅವ್ರು ಬಂದಿದ್ದಾರೆ ಅಂತಲೇ ಗೆದ್ದಿರ್ಬೋದಲ್ಲ. ನಾನು ಇವಾಗ ಹಿಂಗೆ ಅಂತೀನಿ, ಅವ್ರು ಬಂದಿದ್ದಾರೆ ಅಂತಲೇ ಇವಾಗ ನೆನ್ನೆ ಕ್ವಾಲಿಫೈರ್ ಮ್ಯಾಚ್ ಗೆದ್ದರು, ಹಂಗೂ ಆಗ್ಬೋದಲ್ಲ. ಅವ್ರವ್ರ ಪರ್ಸೆಪ್ಷನ್ ಅವ್ರವ್ರ ಇರೋಕ್ಕೆ, ನಮ್ಮ ಮನಸ್ಸಲ್ಲಿ ಒಳ್ಳೆ ಪರ್ಸೆಪ್ಷನ್ ಇದ್ದರೆ ಒಳ್ಳೆ ಥರನೇ ಒಳ್ಳೆ. ನಾವು ಇವಾಗ ನೋಡಿ ನಾವು ಹೇಳಿದ್ವಿ, ನಮ್ಮ ಪರ್ಸೆಪ್ಷನ್ ಪ್ರಕಾರ ಅವರು ಬಂದಿದ್ದಕ್ಕೆ ಇವಾಗ ನೆನ್ನೆ ಕ್ವಾಲಿಫೈ ಮ್ಯಾಚ್ ಗೆದ್ದರು ಅಂತೀವಿ. ಅವ್ರವ್ರ ಪರ್ಸೆಪ್ಷನ್ ಇರುತ್ತದು.
ಅವ್ರವ್ರ ಪರ್ಸೆಪ್ಷನ್ ಅವ್ರವ್ರಿಗೆ ಬಿಟ್ಟಿದ್ದು. ಈ ಸಲ ಕಪ್ ನಮ್ದೇ ಅನ್ನೋ ಚಾನ್ಸ್ ಬರುತ್ತೆ. ಹೋಮ್ ಟೌನಿಗೆ ಕಪ್ ಅಂತೂ ಈ ಸಲ ಕಪ್ಪು ನಮ್ಮದೇ ಅಲ್ಲ, ನಮ್ಮದು. ಜೈ RCB, ಜೈ ಜೈ RCB. ಈ ಸಲ ಕಪ್ ನಮ್ಮದು, ಮುಂದಿನ ಸಲ ಕಪ್ ನಮ್ಮದೇ. ಪ್ರತಿ ವರ್ಷ ಕಪ್ ಸೋತ್ರು ಗೆದ್ರು ನಮ್ಮದೇ, RCBನೇ ಯಾವಾಗಲೂ. ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪ್ಲೇ ಆಫ್ಗೆ ಹೋಗಿದ್ದಕ್ಕಿಂತ 1% ಇಂದ 100% ರೀಚ್ ಔಟ್ ಮಾಡಿದ್ರಲ್ಲ, ಅದು ತೋರಿಸುತ್ತೆ ಜೀವನದಲ್ಲಿ 1% ಇದ್ದರೆ ಅದ್ರ ಜೊತೆ ಲಕ್ಕು ಪ್ಲಸ್ ದೇವ್ರು ನಮ್ಮ ಕಡೆ ಇದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಸೆಕೆಂಡ್ ಪಾಯಿಂಟ್ ಹೇಳಬೇಕಂದ್ರೆ CSK ಡಿಫೀಟ್ ಮಾಡಿದ್ದು. ಈವನ್ ಅವರು ಸ್ಟ್ರಾಂಗ್ ಇದ್ದಾರೆ, ವೀಕ್ ಅಂತ ಅಲ್ಲ, ಬಟ್ ಇಬ್ಬರು ಜಿದ್ದಿ ಬಂದಾಗ ಅವರು 100% ಕೊಟ್ಟರು, ನಾವು 100% ಕೊಟ್ವಿ. ಅದು ನಮ್ಮ ಹೋಮ್ ಗ್ರೌಂಡಲ್ಲಿ ಅವ್ರನ್ನ ಸೋಲಿಸೋದು ತುಂಬಾ ಖುಷಿ ಕೊಡ್ತು. ಧೋನಿ ಬಂದ ತಕ್ಷಣ ಒಂದು ಹೋಪ್ಸೇ ಬಂದ್ಬಿಡ್ತು CSKಗೆ, ಇಲ್ಲ ಪಕ್ಕ ಮ್ಯಾಚು CSK ಅವರೇ ವಿನ್ ಆಗ್ತಾರೆ ಅಂತ. ಆ ಮೂಮೆಂಟ್ ಹೆಂಗಿತ್ತು RCB ಫ್ಯಾನ್ ಆಗಿ? ನಮಗೆ ನಮ್ಮ ಮೇಲೆ ಹೋಪ್ ಇತ್ತು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಲರ್ಸ್ ಮೇಲೆ ಕೊನೆ ತನಕ ಹೋಪ್ ಬಿಡೋಕ್ಕೆ ಇಷ್ಟ ಇಲ್ಲ. ಭಯ ಇರುತ್ತೆ, ಇರಲ್ಲ ಅಂತಲ್ಲ, ಬಟ್ ಹೋಪ್ನ ಯಾವತ್ತೂ ಕಳ್ಕೊಬಾರ್ದು ನಮ್ಮ ಟೀಮ್ ಮೇಲೇ ಅಷ್ಟೇ. ನೀನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಪ್ಲೇ ಆಫ್ಸಿಗೆ ಹೋಗಿದ್ದು? ನವರಂಗ್ ಥಿಯೇಟ್ರ್ ಹತ್ರ ಇಲ್ಲ ಅಂದ್ರೆ 1-2 ಗಂಟೆ ತನಕ ಎಲ್ಲರೂ ಕುಂದು ಅಲ್ಲಿ ಬಸ್ ಹೋಗೋ ಬರೋ ಬಸ್ಗೆಲ್ಲ ನಿಲ್ಲಿಸ್ಬಿಟ್ಟು ರೇವ್ ಮಾಡಿ ಎಲ್ಲ ಡ್ಯಾನ್ಸ್ ಎಲ್ಲ ಆಡಿ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡಿದ್ರಿ? ಹಾಂ, ಪಕ್ಕ RCB ಕಪ್ ಗೆಲ್ಲುತ್ತಾ ಈ ಸಲ? ಅದು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಅದು ನಮ್ಮ ಪ್ಲೇಯರ್ಸ್ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ. ಆದರೆ ಎಲ್ಲ ಫ್ಯಾನ್ಸು ಹೇಳ್ತಾ ಇದ್ದಾರೆ, ಬೇರೆ ಟೀಮ್ ಫ್ಯಾನ್ಸು, ಇನ್ನೂ ಪ್ಲೇ ಆಫ್ಸಿಗೆ ಅಷ್ಟೇ ಹೋಗಿದ್ದೀರಾ, ಕಪ್ ಗೆದ್ದಿಲ್ಲ ಅಂತ. ಅದೇ ಎಲ್ಲರೂ ಹಂಗೆ ಅಂತಾರೆ, ಬಟ್ ಪ್ರೂವ್ ಮಾಡೋ ತನಕನೇ ಅದೆಲ್ಲ ಹೇಳೋದು ಅಂತ ಅಷ್ಟೇ ಹೇಳ್ತೀನಿ ನಾನು. ಅಂದರೆ ಇನ್ನೊಂದು ಕಾಂಟ್ರವರ್ಸಿನೇ ಬಂದ್ಬಿಡ್ತು RCB ಅವರು ಮ್ಯಾಚಸ್ನ ಸೋಲ್ಬೇಕಾದ್ರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದಕ್ಕೆ ಮ್ಯಾಚಸ್ ಸೋಲ್ತಾ ಇದ್ದಾರೆ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಆ ಥರ ಎಲ್ಲ ಹೇಳ್ಬಾರ್ದಿತ್ತು. ಯಾಕಂದರೆ ಒಂದು ಫಿಲಮ್ ಮುಗಿಯೋ ತನಕ ಜನ ಕೂತ್ಕೊಂಡು ಕಾಯಬೇಕು, ಎಂಡಲ್ಲಿ ಟ್ವಿಸ್ಟು ಕೊಟ್ಟಿತ್ತಂತ ದೇವರು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಲ ಹೆಣ್ಮಕ್ಳು ಲಕ್ ತಂದು ಕೊಟ್ಟಿದ್ದಾರೆ RCBಗೆ ಅಂತ. ಹೌದು, ಒಪ್ಕೋತೀನಿ. ಯಾಕಂದರೆ ಅವರೇ ಫಸ್ಟ್ ಗೆದ್ದಿದ್ದು, ಯಾರಿಲ್ಲ ಅಂತಿದ್ದು. ಬಟ್ ನಾವು ಲಕ್ ತರ್ತೀವಿ, ಗಂಡು ಮಕ್ಳೇನು ಕಮ್ಮಿ ಇಲ್ಲ, ನಾವು ಗೆಲ್ತೀವಿ. ಇವತ್ತಲ್ಲ ನಾಳೆ ಒಂದು ದಿವಸ ಗೆದ್ದೇ ಗೆಲ್ತೀವಿ. ಎವ್ರಿ ಮ್ಯಾನ್ ಆಸ್ ಎ ಡೇ ಆಯಿತು ಅಂತ ಹೇಳ್ತಾ ಇದ್ದಾರಪ್ಪ. ನೀವು ಫುಟ್ಬಾಲ್ ನೋಡೋಂಗಿದ್ರೆ ಒಂದು ಮ್ಯಾಂಚೆಸ್ಟರ್ ಯುನೈಟೆಡ್ ಅಂತ ಇದೆ, ಅದು ಇಲ್ಲ ಅಂದರೆ ಒಂದು 34 ಇಯರ್ಸ್ ಆದಮೇಲೆ ಅವರು ಪ್ರೀಮಿಯರ್ ಲೀಗ್ ಗೆದ್ದಿದ್ದು. ಅವ್ರಿಗೇನು ಹೇಳ್ತೀರಾ? ಹಂಗಂದರೆ ಎಲ್ಲರೂ ಕಾಯಲೇಬೇಕು ಅಷ್ಟೇ. ಆಸ್ ಎ RCB ಫ್ಯಾನ್ ಆಗಿ CSK ಅವ್ರು ಸೋತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಂದಿನ ವರ್ಷ ಬನ್ನಿ, ಆಮೇಲೆ ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ CSK ಫ್ರೆಂಡ್ಸ್, ಎಲ್ಲ ಸ್ಟೇಟಸ್ ಆಗ್ತಾಯಿರೋ ನೋಡೋಣ ಆಡೋಣ ಅಂತ. ಗೆದ್ಮೇಲೆ ಥ್ಯಾಂಕ್ ಯು ತಲಾ ಅಂತಾರೆ. ನಾನು ಧೋನಿ ಫ್ಯಾನೇ ಇಲ್ಲ ಅಂತಲ್ಲ, ಬಟ್ ಉರ್ಸೋ ಥರ ಉರ್ಸಿದ್ದೀವಿ, ಅಷ್ಟು ಸಾಕು ಹೇಳೋಕ್ಕೆ.